ಹಾಯ್ ಹಲೋ ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಗುಡ್ ಮಾರ್ನಿಂಗ್ ಅಂತ ಹೇಳಿ ಏನಿದು ನೈಟ್ ಇರೋ ಒಂದು ತೋರಿಸ್ತಾ ಇದ್ದಾರಲ್ಲ ಅಂತನ. ಸೊ ಇದು ನಮ್ಮನೆಯ ಪಾರಿಜಾತ ಗಿಡ ಇದ್ದಿದ್ದು ಇವಾಗ ಸ್ವಲ್ಪ ದೊಡ್ಡದಾಗಿ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ನೀವು ನೋಡ್ತಾ ಇರ್ಬೋದು. ಸಂಜೆ ಟೈಮು ಒಳ್ಳೆ ಪರಿಮಳ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ. ಎಷ್ಟೊಂದು ಹೂಗಳು ಅಂದರೆ ನೋಡೋಕ್ಕೂ ಒಂಥರ ಕಣ್ಣಿಗೆ ಹಬ್ಬ, ಅಷ್ಟು ಸುಂದರವಾಗಿ ಕಾಣ್ತಾ ಇದೆ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಇದ್ರ ಸ್ಮೆಲ್ ಅಂತೂ ಸ್ವರ್ಗ ಕಣ್ರಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪೂಜೆಗಂತೂ ಇದು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಕೃಷ್ಣನಿಗೆ ಆಮೇಲೆ ವಿಘ್ನೇಶ್ವರನಿಗೆ ತುಂಬ ಪ್ರಿಯವಾದಂಥ ಪಾರಿಜಾತ ಹೂವು. ಇದ್ರ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಕೇಸರಿಯ ಒಂದು ತೊಟ್ಟು ಮತ್ತು ಪೆಟಲ್ಸ್ ಬಂದು ವೈಟ್ ಕಲರು. ತುಂಬ ಸುಂದರವಾಗಿದೆ ಫ್ರೆಂಡ್ಸ್. ನೋಡೋಕ್ಕೂ ಕೂಡ ಅಷ್ಟೇ. ಎಷ್ಟು ಸಲ ಹೇಳಿ ನಾನು, ನನಗಂತೂ ತುಂಬಾ ಖುಷಿಯಾಗುತ್ತೆ. ಸ್ಮೆಲ್ ಅಂತೂ ನೀವು ಎಂಥ ಪರ್ಫ್ಯೂಮ್ ಕೂಡ ಇದ್ರ ಮುಂದೆ ಏನೂ ಅಲ್ಲ ಹೇಳಬೇಕು ಅಂದರೆ. ಇಲ್ಲಿ ನೋಡಿ ಗಿಡ ತುಂಬಾ ಹೂವು ಬಿಟ್ಟಿದೆ. ಇಷ್ಟು ನನಗೆ ತಟ್ಟೆ ಫುಲ್ಲು ಪೂಜೆಗೆ ಆಗೋಷ್ಟು ಸಾಕಾಗೋಷ್ಟು ಸಿಗುತ್ತೆ. ಇದಕ್ಕೂ ಜಾಸ್ತಿನೇ ಕೆಲವೊಂದು ಟೈಮ್ ಸಿಗುತ್ತೆ ನನಗೆ. ಬೆಳಗ್ಗೆ ಎದ್ದು ನೋಡೋದ್ರೊಳಗೆ ಈ ರೀತಿಯಾಗಿ ಕೆಳಗಡೆ ಎಲ್ಲ ಬಿದ್ದೋಗಿರುತ್ತೆ. ಪಾರಿಜಾತ ಹೂವನ್ನ ಕೀಳಬಾರ್ದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಉದುರಿಸ್ಬೇಕು, ಇಲ್ಲ ಅದೇ ಉದುರಿರುತ್ತೆ. ನೋಡಿ ನಮ್ಮ ಮನೆಯವರು ಉದುರಿಸ್ತಾ ಇದ್ದಾರೆ ಗಿಡನ. ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ಎಷ್ಟೊಂದು ಬೀಳುತ್ತೆ ಅಂದರೆ, ಇಲ್ಲಿ ನೋಡಿ ಇದನ್ನೆಲ್ಲ ನಾನು ತೆಗೆದುಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕಿ ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ದೇವರಿಗೆ ಅರ್ಪಿಸ್ತೀನಿ. ಅಂಥದ್ದೇನು ಇದಾಗಿರೋದಿಲ್ಲ, ಕೆಳಗಡೆ ಬಿದ್ದಿರುತ್ತಷ್ಟೇ ಟೈಲ್ಸ್ ಮೇಲೆ. ತುಂಬ ಚೆನ್ನಾಗಿರುತ್ತೆ. ಆದರೆ ಇದನ್ನು ಕೀಳಬಾರ್ದು ಅಂತ ಹೇಳ್ತಾರೆ. ಉದುರಿದ ಮೇಲೆ ನಾವು ಅದನ್ನು ದೇವರಿಗೆ ಅರ್ಪಿಸ್ಬೇಕಂತೆ ಪಾರಿಜಾತ ಹೂವನ್ನ. ಸುಳ್ಳೋ ನಿಜನೋ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ. ಏನೋ ಒಂಥರ ಖುಷಿ. ನಮ್ಮ ಮನೆಯಲ್ಲಿ ಪಾರಿಜಾತ ಹೂವು ಇದೆ ಅಂದರೆ ತುಂಬಾ ಖುಷಿ ನನಗೆ. ಇಲ್ಲಿ ನೋಡಿ ನಾನು ದೇವರಿಗೆ ಈ ರೀತಿಯಾಗಿ ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಪರಮಾತ್ಮ, ಶ್ರೀಕೃಷ್ಣ ದೇವರಾಯ ಎಷ್ಟು ಚೆಂದ ಕಾಣ್ತಿದ್ದಾನಲ್ವ. ಆಮೇಲೆ ಗಣಪತಿಗೂ ಕೂಡ ನಾನು ಪಕ್ಕದಲ್ಲೇ ಒಂದು ಚಿಕ್ಕದಾದ ಮೂರ್ತಿ ಇದೆ, ಅದಕ್ಕೂ ಕೂಡ ಈ ರೀತಿಯಾಗಿ ಅರ್ಪಿಸ್ತೀನಿ. ತುಂಬ ಲಕ್ಷಣವಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ದೇವ್ರ ಮನೆಯೇ ಒಂಥರ ಘಮ 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 ಅಂತ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸುಂದರವಾಗಿದೆ ಅಂದರೆ. ಸೊ ಇವತ್ತಿನ ಈ ಒಂದು ಚಿಕ್ಕ ವ್ಲಾಗ್ ನಿಮಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಚಿಲ್ಡ್ರನ್ ಟೇಕ್ ಕೇರ್. ಬಾಯ್.